FIRಗಳು ಸಾಲು ಸಾಲು FIR ಆಗ್ತಾರೆ ಸರ್. ಚಿಕ್ಕಮಗಳೂರದು ಕೂಡ FIR ಆಗಿದೆ ಬಸವನಹಳ್ಳಿ. ನಾನು ನೋಡಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನೋಡ್ಕೊಳ್ಬೇಕಾಗಿರೋದು ಅಷ್ಟೇ ಇವ್ರ ಕೆಲಸ. ಅದು ಬಿಟ್ಟು ಹೆಂಗೆ ಕುಣಿಬೇಕು, ಏನು ಊಟ ಬಡಿಸ್ಬೇಕು, ಯಾವುದು DJ ಹಾಕಬೇಕೋ ಬೇಡವೋ ಅನ್ನೋಂಥ ಮಾಡುವಂಥದ್ದು ಅದು ಇವ್ರ ಕೆಲಸ ಅಲ್ಲ. ಈ ರೀತಿ ಮಾಡೋದ್ರ ಮೂಲಕ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿ ಅನುಸರಿಸ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿ ಅದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಸಮಾನತೆ ಮತ್ತು ಸ್ವಾತಂತ್ರ್ಯ, ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸಮಾನತೆಯ ಅಧಿಕಾರವನ್ನು ಕೊಟ್ಟಿದೆ. ಆ ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕೆ ಬಗಿತಕ್ಕಂಥ ದ್ರೋಹ, ಸಂವಿಧಾನಕ್ಕೆ ಬಗಿತಕ್ಕಂಥ ದ್ರೋಹ, ಅಂಬೇಡ್ಕರ್ ಅವರ ವಿಚಾರಕ್ಕೆ ಬಗಿತಕ್ಕಂಥ ದ್ರೋಹ, ಈ ರೀತಿ ಯಾರ್ಯಾರು ಅತಿರೇಕದ ವರ್ತನೆಯನ್ನು ತೋರಿದ್ದಾರೆ ಅವರಿಗೆ ಕಾಲ ಹೀಗೆ ಇರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. BJP ಮತ್ತು ಅಧಿಕಾರಕ್ಕೆ ಬರುತ್ತೆ. ನೀವು ಈ ರೀತಿ ಕೈಗೊಂಬೆಗಳಾಗಿ ವರ್ತನೆ ಮಾಡಿದವರು ಯಾರ್ಯಾರು ಕೈಗೊಂಬೆಗಳಾಗಿ ವರ್ತನೆ ಮಾಡಿದ್ದೀರಿ, ನಿಮಗೆ ನಿಮ್ಮ ತಪ್ಪಿಗೆ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ಸರ್, ನಿಯೋಗ ಏನಾದ್ರು ಭೇಟಿ ಮಾಡುತ್ತಾ ಸರ್ ಮದ್ದೂರಿಗೆ? ಹೌದು, ನಿಯೋಗ ಈಗ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀವಿ, ನಿಯೋಗ ಭೇಟಿ ಮಾಡ್ತೇವೆ. ಅಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆ, ಹಿಂದೂಗಳಿಗೆ ಆತ್ಮವಿಶ್ವಾಸ ತುಂಬೋ ಕೆಲಸ ಮಾಡ್ತೇವೆ.